ಟಿವಿ ಬಳ್ಳಾರಿಗೆ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮ ಬಳ್ಳಾರಿಯ ಮೋಕ ಗ್ರಾಮದಲ್ಲಿ ಶ್ರೀ ಮಲ್ಲೇಶ್ವರ ಸ್ವಾಮಿ ರಥೋತ್ಸವ ನಡೆಯಲಿದೆ. ನೋಡೋಣ ಬನ್ನಿ. ಮೋಕ ಮಲ್ಲೇಶ್ವರ ಜಾತ್ರೆ ಬಹಳ ವರ್ಷಗಳಿಂದ ನಡೀತಾ ಇದ್ದು, ಮೋಕ ಮಲ್ಲೇಶ್ವರ ಅಂದರೆ ಆತ ಹೇಗೆ ಅಂತಂದರೆ ಅಂದ್ಕೊಂಡಿದ್ದು ನೆರವೇರಿಸ್ತಾನೆ. ಇಲ್ಲಿ ಏನೇ ಕೇಳ್ಕೊಂಡ್ರು ಏನೇ ಮಾಡಿದ್ರು ಒಳ್ಳೇದಾಗುತ್ತೆ, ನಮಗಾಗಿದೆ. ಹಾಗಾಗಿ ನಾವು ಬೆಂಗಳೂರಿಂದನೂ ಬರ್ತಾ ಇದ್ದೀವಿ. ವರ್ಷ ಮಿಸ್ ಮಾಡದೆ ಬರ್ತೀವಿ. ಮೋಕ ಮಲ್ಲೇಶ್ವರ ಜಾತ್ರೆ ಬಹಳ ವರ್ಷಗಳಿಂದ ನಡೀತಾ ಇದ್ದು, ಬಹಳ ಜನರು ಸೇರಿದ್ದು. ಈ ನಮ್ಮ ಮಲ್ಲೇಶ್ವರ ಜಾತ್ರೆಗೆ ಹರಕೆ ಹೊತ್ತು ಬಂದಂಥ ಭಕ್ತಾದಿಗಳು ಪ್ರತಿ ವರ್ಷ ಬಂದು ಅವರ ಬೇಡಿಕೆ ಈಡೇರಿಸುವಂಥ ಒಬ್ಬ ಮಲ್ಲೇಶ್ವರ ದೇವರು. ಆದ್ದರಿಂದ ಸುತ್ತಮುತ್ತಲಿನ ಹಳ್ಳಿಗಳು ಬಂದು ಇಲ್ಲಿ ಭಾಳ ಉತ್ಸುಕದಿಂದ ಜಾತ್ರೆ ಎಳೆದು ಜಾತ್ರೆ ಕೂಡ ಭಾಳ ಅತ್ಯಂತವಾಗಿ ಅಲ್ಲಿ ತನ್ನ ಜಾಗಕ್ಕೆ ಮುಟ್ಟಿದೆ. ಜನರಲ್ಲಿ ಕೂಡ ಭಾಳ ಸಂತೋಷವಾಗಿದೆ ವಿಷಯ ತಿಳಿಸುತ್ತೇನೆ. ತುಂಬ ಆಡಂಬರದಿಂದ ಅದ್ಭುತವಾಗಿ ನಡೀತಾ ಇದೆ ನಮ್ಮ ಮೂರ್ತಿಯರು. ಇಡೀ ಸುತ್ತಮುತ್ತ 32 ಗ್ರಾಮಗಳಿಗೆ ಭಾರಿ ಫೇಮಸ್ ನಮ್ಮ ಮೂರ್ತಿಯರು. ಈ ಹೈಟ್ ಬಂದು ಎಲ್ಲಿ ಇರಲ್ಲ. ಒಂದು ಹಂಪಿ, ಕುರುಗೋಡು, ಮೋಕ ಈ 3 ಊರಲ್ಲಿ ಮಾತ್ರ ಇಷ್ಟು ಹೈಟ್ ಇರುತ್ತೆ ತೇರು. ಬಟ್ ಲುಕ್ ವೈಸ್ ಮಾತ್ರ ನಮ್ಮೂರಲ್ಲಿ ಬಂದಂಗೆ ಯಾವ ಊರು ತೇರು ಬರಲ್ಲ. ಶ್ರೀ ಜಯಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ್ದು ತೇರಿದು ತುಂಬ ಚೆನ್ನಾಗಿ ನಡೆಯುತ್ತೆ. ಪ್ರತಿ ವರ್ಷ ಒಂದು ವಾರದಿಂದ ಇದನ್ನು ಎಲ್ಲ ಉತ್ಸವಗಳೆಲ್ಲ ನಡೀತೈತೆ. ವಾರದಿಂದ ಶಿವರಾತ್ರಿವರೆಗೂ ಹಿಂಗೆ ಇರುತ್ತೆ ತೇರು. ಶಿವರಾತ್ರಿ ಆದಮೇಲೆ ತೇರೆಲ್ಲ ಮತ್ತೆ ತೆಗೆದುಬಿಟ್ಟು ಅದರ ವಸ್ತ್ರದಲ್ಲಿ ತೆಗೆದು ಮತ್ತೆ ಒಳಗಡೆ ಕಳಿಸ್ತಾರೆ. ನಮ್ಮ ಹೆಸರು ಸುಂಕಯ್ಯ ಅಂತ. ಮೋಕ
ವಿಶೇಷ ಕಾರ್ಯಕ್ರಮ ಏನು ವರ್ಷ ಜಾತ್ರೆ ಆಗ್ತತೆ, ಚೆನ್ನಾಗಾಗ್ತತೆ. ಇದು ಈಶ್ವರ ಪಾರ್ವತಿ ಪರಮೇಶ್ವರದ್ದು ಜಾತ್ರೆ ಸರ್ ನಡೆಯುತ್ತದೆ. ವರ್ಷ ಭಾಳ ಚೆನ್ನಾಗಿ ನಡೀತದೆ. ಇಷ್ಟು ಚಿಕ್ಕ ರೋಡ್ ಇದ್ದರೂ ಕೂಡ ಅಷ್ಟು ದೊಡ್ಡ ಜಾತ್ರೆ ಸಖತ್ತಾಗಿ ಹೋಗುತ್ತೆ. 5 ನಿಮಿಷದಾಗ ಹೋಗಿ 10 ನಿಮಿಷದಾಗ ಬಂದ್ಬಿಡುತ್ತೆ ಸರ್. ಅಷ್ಟು ಏನು ಕಿರಿಕಿರಲ್ಲ ಸರ್, ಚೆನ್ನಾಗಿ ನಡೆಯುತ್ತೆ ಸರ್. ಏನೇನು ಅಡಿಗೆ ಮಾಡಿದ್ರೆ ಮನೆಯಲ್ಲೇ ಅಂದರೆ ಶ್ರೇಷ್ಠವಾದರೆ ದೇವರಿಗೆ ಪಾಯಸ. ಇದು ನಮ್ಮ ಬಳ್ಳಾರಿ ಹತ್ತಿರ ಜಾತ್ರೆ ಆಗಿದ್ದ 8 ದಿವಸಕ್ಕೆ ಈ ಜಾತ್ರೆ ಆಗುತ್ತೆ. ವಿಶೇಷವಾಗಿ ನಮ್ಮದು ಇಲ್ಲಿ ಏನಂದರೆ ಕಾಣಿಕೆ ಮೇಡಮ್, 11 ದಿವಸ ಏನೊಂದು ಮನೇಲಿ ಏನು ಮೊಟ್ಟೆ ತಿನ್ನಲ್ಲ, ಏನು ತಿನ್ನಲ್ಲ, ನಿಯತ್ತು. ಅಲ್ಲಿಗೆ ಹೋದ್ರೆ ಕೂಡ ನಾವು ಚಪ್ಪಲು ಹಾಕಲ್ಲ. ಊರಲ್ಲಿ ಒಂದೊತ್ತು ಇರ್ತಾರೆ ಮೇಡಮ್ ಎಲ್ಲ. ಆದರೆ ಭಾರಿ ವಿಶೇಷ ಇದ್ದ ಜಾತ್ರೆ. ಆದರೆ ಬೇರೆ ನಾವು ಅಂದ್ಕೊಂಡಿದ್ದು ದೇವರು ಬಗೆಹರಿಸ್ಕೊಡ್ತಾನೆ. ಬೆಳೆ ನಷ್ಟ ಆಗಲಿ ಯಾವುದೇ ಆಗಲಿ ದೇವರು ಭಾರಿ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾನೆ.